ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತ ಹೇಳೋ ಹಂಗ ಇಲ್ಲ ನೋಡ್ರಿ. ಎಲ್ರಿಗೂ ಗೊತ್ತದ ಭಾರತ ಹುಣ್ಣಿಮೆ ಅಂಥೇಳಿ. ಮತ್ತು ಏನಪ್ಪ, ಎಲ್ಲ ಹುಣ್ಣಿಮೆಗೂ ಒಂದೊಂದು ವಿಶೇಷತೆ ಅದ, ಒಂದೊಂದು ಹೆಸರುಗಳು ಬೇರೆ ಇದ್ರೆ ಇದು ದೇಶದ ಹೆಸರೇ ಇಟ್ಕೊಂಡ್ಬಿಟ್ಟದಲ್ಲ, ಭಾರತ ಹುಣ್ಣಿಮೆ ಅಂಥೇಳಿ ಅಂತೀರೇನ್ರಿ? ಹೌದ್ರಿ. ಎವ್ರಿ ಹುಣ್ಣಿಮೆಗೂ ನಾವೇನದ ಹೂರ್ಣಕ್ಕೆ ಹಾಕ್ಲಿಕ್ಕೆ ಆಗಿರಂಗಿಲ್ಲ, ಒಬ್ಬೊಬ್ರು ಹಾಕ್ತಾರೆ, ಹಾಕೋರು ಹಾಕ್ಲಿಕ್ಕೆ ಆಗಿರಂಗಿಲ್ಲ ಅಥವಾ ಹಾಕಿರಂಗಿಲ್ಲ. ಈ ಭಾರತ ಹುಣ್ಣಿಮೆಯ ವಿಶೇಷತೆ ಅಂತ ಕೇಳಿದಾಗ, ಭಾರತ ಹುಣ್ಣಿಮೆ ಬಡವರಿಗೂ ಸಹ, ಈಗ ಯಾರು ಬಡವ್ರು ಇಲ್ಲೇ ಇಲ್ಲರಿ, ಆದರೆ ಮೊದಲು ಮಾಡಿದ್ದು ಹೇಳ್ತೀನಿ, ಬಡವರೂ ಸಹ ಹೂರ್ಣಕ್ಕೆ ಹಾಕಿ ಹೋಳ್ಗೆ ಕಡುಬು ಮಾಡಿ ನೈವೇದ್ಯ ಮಾಡಿ ಊಟ ಮಾಡುವುದು ಈ ಭಾರತ ಹುಣ್ಣಿಮೆ. ಇದು ಒಂದು ಅರ್ಥ ಇದ್ದರೆ, ಇನ್ನೊಂದು ಅರ್ಥ ಕುಲಧರ್ಮ. ಭಾರತ ಹುಣ್ಣಿಮೆ ಕುಲಧರ್ಮ ಇದ್ದವರು ಪರಡಿ ತುಂಬುವುದು ಮಾಡ್ತಾರೆ. ಆ ಪರಡಿ ಒಳಗೇನದ ಎಲ್ಲನೂ ಅಂದ್ರೆ ನಾವು ಹೆಂಗೆ ಭೋಗಿ ಕೊಟ್ವಿ ಮೊನ್ನೆ, ಒಂದು 4 ಜನದ ಊಟನಾದರೂ ಅದರೊಳಗೆ ಆಗಬೇಕು ಅನ್ನೋದು ಅದ. ಹಾಗೇನೆ ಈ ಭಾರತ ಹುಣ್ಣಿಮೆಗೂ ಕೂಡ ಮಾತಂಗನ ಕರೆದು ಎಲ್ಲನೇ, ಮತ್ತು ಒಬ್ಬೊಬ್ಬರು ಅಡುಗೆನೇ ಮಾಡಿ ಕೊಡ್ತಾರೆ. ಅವ್ರವ್ರ ಮನೆ ಪದ್ಧತಿ ಮೊದಲಿನಿಂದ ಹೆಂಗೆ ಬಂದದ ಹಂಗೆ ಮಾಡ್ತಾರೆ. ಮತ್ತು ಅಡುಗೆ ಮಾಡಿ ಕೊಡ್ತಾರೆ, ಒಬ್ಬರು ಸೀದಾ ಕೊಡ್ತಾರೆ, ಅದ್ರ ಜೊತೆ ಬ್ಲೌಸ್ ಪೀಸು, ಸೀರೆ ತಮ್ಮ ಕೈಲೇ ಆದದ್ದನ್ನು ಕೊಡ್ತಾರೆ. ಆದರೆ ಸೀದಾ ಕೊಡೋದು ಮಾತ್ರ ಅಂದ್ರೆ ಅಕ್ಕಿ, ಕಡಲೆಬೇಳೆ, ಹಿಟ್ಟು, ಎಣ್ಣೆ ಎಲ್ಲನೇ ಇರ್ತದ್ರಿ. ಅಂದ್ರೆ ಅವ್ರ ಮನೆಯೊಳಗೆ ಒಂದು 4 ಜನ, ಮಿನಿಮಮ್ 4 ಜನ ಆದರೂ ಊಟ ಮಾಡಬೇಕು. ಹಂಗೆ ಹಾಕಿ ಸೀದಾ ಅನ್ನ ಕೊಡ್ತಾರೆ. ಇದು ಅಂದರೆ ನೋಡ್ರಿ, ಇದರೊಳಗೆ ಎಷ್ಟು ಅರ್ಥ ಅದ. ಬರೀ ಹಬ್ಬ ಆಚರಣೆ ನಾವಷ್ಟೇ ಮಾಡೋದಲ್ಲದೆ ಎಲ್ಲರೂ ಹಬ್ಬದ ಆಚರಣೆಯನ್ನು ಮಾಡಬೇಕು. ದಾನ ಧರ್ಮ ಬೇರೆ ಬೇರೆ ರೂಪದಲ್ಲಿ ಹೆಂಗೆ ನೋಡ್ರಿ, ಒಂದನ್ನು ಮೊದಲಿನವರು ನಮ್ಮ ಪೂರ್ವಜರು ರಿಯಲ್ ಸೈಂಟಿಸ್ಟ್ ಅಂತ ಏನು ಕರಿತೀವಿ, ಅವ್ರು ನೋಡ್ರಿ ಏನು ಮಾಡ್ಯಾರ ಎಲ್ಲನೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಹೆಂಗೆ ನೋಡ್ರಿ, 2 + 2 4 ಅಂತ ಕರಿತೀವಿ. ಅದೇ ಪ್ಲಸ್ ಮಾಡಿದಾಗ 4 ಬಂತು, 2 × 2 = 4 ಬಂತು. ಅಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದರೂ ಕೂಡ 4 ಬಂತು, ಎಡಿಷನ್ ಮಾಡಿದರೂ ಕೂಡ 4 ಬಂತು ಅಂದಂಗೆ. ಅಂದ್ರೆ ಆನ್ಸರ್ ಸೇಮ್, ಆದರೆ ಗುಣಾಕಾರ ಮತ್ತು ಕೂಡಿಸುವುದು ಉತ್ತರ ಮಾತ್ರ ಸೇಮ್. ಹಂಗೆ ನಾವು ಯಾವುದೋ ಒಂದು ಹಬ್ಬದ ಆಚರಣೆ ಮಾಡಬೇಕಾದ್ರೆ ಸ್ವಲ್ಪ ದಾನ ಧರ್ಮ ನಮ್ಮ ಕಡೆಯಿಂದ ಇರಬೇಕು. ನಾವು ಒಬ್ಬರೇ ಖುಷಿ ಪಡುವುದಲ್ಲ, ಅದರ ಜೊತೆಗೆ ಬೇರೆಯವರು ನಮ್ಮಿಂದ ಖುಷಿ ಪಡ್ತಾರಲ್ಲ, ಅವಾಗ ನಾವೇನು ಹಬ್ಬದ ಆಚರಣೆ ಮಾಡ್ತೀವಿ ಅದಕ್ಕೊಂದು ಮೆರೆಗೆ ಬರ್ತದೆ ಅಂಥೇಳಿ. ಹೌದಿಲ್ರಿ? ಖರೇನೆ ಒಂದು ಹಬ್ಬನೂ ಎಷ್ಟು ವಿಶೇಷತೆಯಿಂದ ಇರ್ತಾವೆ ನೋಡ್ರಿ. ಒಂದು ತಿಂಗಳಿಗೆ ಒಂದಾದರೂ ಹಬ್ಬ ಇದ್ದೇ ಇರ್ತದೆ. ಅದರದ್ದು ಬೇರೆ ಬೇರೆ ಥರನಾದ ವಿಶೇಷತೆಗಳು ಇರ್ತಾವೆ. ನೋಡಿದ್ರಲ್ಲ, ಇವತ್ತಿನ ಸಿಂಪಲ್ ರಂಗೋಲಿ. ಮತ್ತು ಹಿಂಗೆ ಕಾಲ್ ಮಾಡಿದ್ರು ಒಬ್ಬರು ನಮ್ಮ ಫ್ಯಾಮ್ಲಿಯರು, ಹೇಳಿದರು ಸ್ವಲ್ಪ ಬೇರೆ ಬೇರೆ ಥರನಾದ ರಂಗೋಲಿ ಹಾಕ್ರಿ ಅಂತ. ಆಯಿತು ಅಂತ ಹೇಳಿನಿ. ಈಗ ನೋಡ್ರಿ, ಭಾರತ ಹುಣ್ಣಿಮೆ ತಯಾರಿ ಹೆಂಗೂ ಸೂಟಿ ಅದ. ಎಲ್ಲಾನು ಸಾವಕಾಶ ಅನ್ಕೋತ ಮತ್ತೆಲ್ಲ ಪೂಜಾದ್ದು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಂದ್ರೆ ಟೈಮ್ ಭಾಳ ಆಗಿಬಿಡ್ತದೆ. ಇವೆಲ್ಲ ಆ್ಯಕ್ಚುಲಿ ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಂಡಿರ್ತಿದ್ದೆ. ನಿನ್ನೆ ಆಗಲಿಲ್ಲರಿ. ನಿನ್ನೆ ನಾವು ಒಂದು ಕಡೆ ಹೋಗಿದ್ವಿ, ಅದು ಕೂಡ ವಿಡಿಯೋ ಮಂಡೇ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನಿನ್ನೆ ಅಪ್ಲೋಡ್ ಮಾಡಬೇಕಂತಿತ್ತು, ಟೈಮ್ ಸಿಗಲೇ ಇಲ್ಲ. ರಾತ್ರಿ 10 ಗಂಟೆವರೆಗೂ ಬ್ಯುಸಿನೇ ಇದ್ವಿ. ಅದ್ರ ಸಲುವಾಗಿ ಆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ರೀ. ಅದಕ್ಕೆ ಇವತ್ತಿನ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಬೆಳಗ್ಗೆ ಮೊದಲು ಎಲ್ಲ ಕಸ ಥಳಿ ರಂಗೋಲಿ ಮತ್ತು ಮನೆ ಒರೆಸ್ಕೊಳ್ಳೋದು ಎಲ್ಲ ಆದಮೇಲೆ, ಸ್ನಾನ ಆದಮೇಲೆ ಬತ್ತಿ ತೊಯ್ಸಿ ಇಟ್ಕೊಳಿಕತ್ತೀನಿ. ಅದಕ್ಕೆ ನಾ ಏನು ಮಾಡಿಬಿಟ್ಟಿರ್ತೀನಿ ರೀ, ಮೊದಲೆಲ್ಲ ರೆಡಿ ಇಟ್ಕೊಳ್ಳಿಕ್ಕೆ ಒಂದು ಸೀರೆ ಮಡಿಲೆ, ಆಮೇಲೆ ಅಡುಗೆ ಮಾಡಬೇಕಾದ್ರೆ ಮತ್ತೊಂದು ಸೀರೆ, 2 ಸೀರೆ ಮಡಿಲೆ ಹಾಕ್ಕೊಂಡೇ ಬಿಟ್ಟಿರ್ತೀನಿ. ನಿಮಗೆಲ್ಲ ಸಾಕಷ್ಟು ಸರಿ ನಾ ಹೇಳೀನಿ. ಈಗೇನದ ಬತ್ತಿ ತೊಯ್ಸ್ಕೊಳ್ಳೋದು ಸತೇಕ ಇವತ್ತ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಬತ್ತಿ ತೊಯ್ಸಿ ಇಟ್ಕೊಂಡು ಗೆಜ್ಜೆ ವಸ್ತ್ರಕ್ಕೆ ಕೆಂಪು ಹಚ್ಚೋದು ಅಂತ ಹೇಳ್ತೀವಿ. ಅಂದರೆ ಅರಿಶಿನ ಕುಂಕುಮ
ಒಬ್ಬೊಬ್ರು ಒಂದೊಂದು ಪ್ರಶ್ನೆಗಳು ಇರ್ತಾವೆ. ಒಬ್ಬೊಬ್ಬರು ನೀರೊಳಗೆ ಅರಿಶಿನ ಕುಂಕುಮ ಕಲಿಸಿ ಹಚ್ತಿರ್ತಾರೆ, ಒಬ್ಬೊಬ್ಬರು ಹಾಲೊಳಗೆ. ನಾವು ಮಾತ್ರ ತುಪ್ಪದೊಳಗೆ ಕಲಿಸಿ ಹಚ್ಚೋದು ಮುಂಚೆಯಿಂದನೂ ಅದ. ಅದಕ್ಕೆ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನು ತೋರಿಸಿರ್ತೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳೋದು, ಬೇಡವಾಗಿದ್ದನ್ನು ಬಿಡೋದು. ಹೌದಿಲ್ರಿ? ಈಗ ನೋಡ್ರಿ, ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರಕ್ಕೆ ಹಚ್ಚಿ ಎಲ್ಲ 18+2 ಗೆಜ್ಜೆ ವಸ್ತ್ರಗಳನ್ನು ತೆಗೆದು ಇಟ್ಕೊಂಡು ಬಿಡ್ತೀನಿ. ರೆಡಿ ಇಟ್ಕೊಂಡೆ ಅಂದ್ರೆ ಲಕ್ಷ್ಮೀ ಪೂಜಾಕ್ಕೆ, ಲಕ್ಷ್ಮೀನಾರಾಯಣರ ಪೂಜಾಕ್ಕೆ ನನಗೆ ಸರಳ ಆಗ್ಬಿಡ್ತದೆ ಅಂಥೇಳಿ ನಾನು ನೋಡ್ರಿ ಗೆಜ್ಜೆ ವಸ್ತ್ರ, ಹೂ ಬತ್ತಿ ಇವನ್ನ ಮನೆ ಒಳಗೆ ಮಾಡ್ಕೊಳಗತ್ತೀನಿ ರೀ. ಏನಿಲ್ಲ ಅಂದರೂ ಈಗ ಒಂದು 3-4 ವರ್ಷ ಆಯ್ತು ರೀ. ಮೊದಲೆಲ್ಲ ನಾನು ಕೊಂಡೆ ತೊಗೋತಿದ್ದೆ. ಅಂದ್ರೆ ಅದು ಮಾಡೋ ಗೋಜಿಗೆ ಹೋಗ್ತಿದ್ದಿಲ್ಲ, ಟೈಮು ವಿಪರೀತ ಸಿಗ್ತಿದ್ದಿಲ್ಲ. ಆದರೆ ನಾವು ಮಾಡ್ಲಿಕ್ಕತ್ತೀವಿ ಅಂದ್ರೆ ಟೈಮ್ ಹೆಂಗೂ ಸೇವ್ ಆಗ್ತಿರ್ತದೆ. ನಾವೇನು ಮಾಡಿಬಿಡ್ತೀವಿ, ಆಗೋದಿಲ್ಲ ಅನ್ಕೋತ ಬಿಟ್ಬಿಡ್ತೀವಿ. ಹಾಗೆ ಆಗ್ತದೆ. ಈಗೂ ನಂಗೆ ಖರೆ ಅಂದ್ರೆ ಟೈಮ್ ಇರಂಗಿಲ್ಲ. ಆದರೂ ಏಕಾದಶಿ ದಿವಸ ಏನು ಮಾಡ್ತೀನಿ ರೀ, ಒಂದಿಷ್ಟು ಭಾಳಷ್ಟು ಗೆಜ್ಜೆ ವಸ್ತ್ರ ಮತ್ತು ಹೂಬತ್ತಿ ಅಂದ್ರೆ ಇವೊಂದು 15 ದಿವಸನಾದರೂ ನನಗೆ ಆಗಿರಬೇಕು. ಹಂಗೆ ಒಮ್ಮೆ ಮಾಡಿ ಇಟ್ಕೊಂಡು ಬಿಡ್ತೀನಿ. 15 ದಿವಸಕ್ಕೊಂದು ಏಕಾದಶಿ, 15 ಬಂದೇ ಬರ್ತದೆ. ಆವಾಗೇನದ ಇವನ್ನೆಲ್ಲ ಬತ್ತಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡಿರ್ತೀನಿ. ಹಂಗೆ ಏನಾರ ಮತ್ತು ಕಡಿಮೆ ಬಿದ್ದು ಅಂತಂದ್ರೆ ಮತ್ತು ಮಧ್ಯದೊಳಗೆ ಯಾವಾಗ ಟೈಮ್ ಇರ್ತದೆ ಅವಾಗ ಒಂದು ಅರ್ಧ ಗಂಟೆ ಮಾಡಿಕೊಂಡ್ರೂ ಸಾಕು, ನಡೀತದೆ. ನೋಡ್ರಿ ಎಷ್ಟು ಚಂದ ಅನ್ನಿಸ್ತದೆ. ಅರಿಶಿನ ಕುಂಕುಮ ಪ್ರಮಾಣ ಜಾಸ್ತಿ, ಅರಿಶಿನ ಸ್ವಲ್ಪ ಹಚ್ಕೊಳ್ಳೋದು, ಸ್ವಲ್ಪ ಹಾಕೋದು. ನೋಡ್ರಿ ಇಷ್ಟು ಎಲ್ಲ ಚೆಂದಾಗಿ 18 ಎಣಿಸಿ ಕಟ್ ಮಾಡಿ ಎಲ್ಲ ಚೆಂದಾಗಿ ಇಟ್ಕೊಂಡು ಬಿಡ್ತೀನಿ. ನೋಡ್ರಿ ಇಲ್ಲಿ ಹೂವು, ಎಳ್ನೀರು ಅಭಿಷೇಕಕ್ಕೆ ಎಲ್ಲ ರೆಡಿ, ಫುಲ್ ಎಲ್ಲ ರೆಡಿ ಇಟ್ಬಿಡ್ತೀನಿ ರೀ. ಈಗೇನದ ಅಡುಗೆ ತಯಾರಿ, ಗೋಧಿ ಕುಟ್ಟಿದ ಪಾಯಸ. ಮತ್ತು ಮೊದಲೇ ನೀವು ಡಿಸ್ಕಸ್ ಮಾಡಿದ್ವಿ, ಭಾರತ ಹುಣ್ಣಿಮೆ ಅಂದರೆ ಹೂರ್ಣಕ್ಕೆ ಹಾಕಲಿಕ್ಕೆ ಬೇಕು ಅಂಥೇಳಿ. ಅದೇನದ ಹೂರ್ಣಕ್ಕೆ ಹಾಕಲಿಕ್ಕೆ ಕಡಲೆಬೇಳೆ, ಅಕ್ಕಿ, ನವಣಕ್ಕಿ ಎಲ್ಲನೂ ರೆಡಿ ಇಟ್ಕೊಂಡು, ಮತ್ತು ಈಗೇನದ ಬರ್ಶಿನ ಕಟ್ಟಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಫಸ್ಟಿಗೆ ನೋಡ್ರಿ ಸತ್ಯನಾರಾಯಣ ಪ್ರಸಾದ ಮಾಡಿ ತಕ್ಕೋತೀನಿ. ನಾವು ಸಣ್ಣ ರವಾರೆ ತೊಗೋಬೋದು, ದೊಡ್ಡ ರವಾರೆ, ದಪ್ಪ ರವ ಅಂದ್ರೆ ಕೇಸರಿ ರವಾರೆ, ಬೊಂಬೆ ರವಾರೆ, ಎರಡರಾಗ ಯಾವ್ದು ಬೇಕೋ ಅದನ್ನು ತೊಗೊಂಡು ಅದನ್ನು ಸಣ್ಣ ಒಲೆ ಮೇಲೆ ಲೋ ಫ್ಲೇಮ್ನಾಗ ತುಪ್ಪ ಹಾಕಿ ಚೆಂದಾಗಿ ಹುರ್ಕೊಂಡು, ಸ್ವಲ್ಪ ನೀರು ಸ್ವಲ್ಪ ಹಾಲು, ಬರೀ ಹಾಲು ಹಾಕಿದರೂ ನಡೀತದೆ. ನಾನು ಬೆಲ್ಲ ಹಾಕ್ತೀನಲ್ರಿ, ಅದಕ್ಕೆ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕಿರ್ತೀನಿ. ಅದು ಎಲ್ಲ ಚೆಂದಾಗಿ ಕುದ್ಮೇಲೆ, ನೀರೆಲ್ಲ ಹೋದ್ಮೇಲೆ ಬೆಲ್ಲ ಹಾಕಿ ಒಂದು ಕುದಿಸಿ ತೆಗೆದುಬಿಡ್ತೀನಿ. ಮತ್ತು ಇದಕ್ಕೇನದ ಏಲಕ್ಕಿ, ಮನುಕ, ಗೋಡಂಬಿ ಇಷ್ಟು ಹಾಕ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಸತ್ಯನಾರಾಯಣ ಪ್ರಸಾದ. ಅದರೊಳಗೆ ಮನುಕ, ಗೋಡಂಬಿ, ಏಲಕ್ಕಿ ಹಾಕಿದ್ವಿ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ. ಯಾಕಂದ್ರೆ ಸ್ವಲ್ಪ ತುಪ್ಪ ಏನದ 1 ಸ್ಪೂನ್ ಹಾಕೋಕ್ಕಿಂತ 1-2-3 ಸ್ಪೂನ್ ಹಾಕಿಬಿಡೋದು ನೋಡ್ರಿ. ಇಷ್ಟಾಯಿತು. ಈಗೇನದ ಅಡುಗೆಗೆ ಇಡ್ತೀನಿ. ಈಗ 4 ಒಲಿಗೆ 4 ರೆಡಿ ಅವ. ಒಂದಿಷ್ಟು ಸಣ್ಣ ಬಟ್ಟಲೊಳಗೇನದ ಕೋಸಂಬರಿಗೆ, ಕಡಲೆಬೇಳೆ ಕೋಸಂಬರಿಗೆ ನೆನೆ ಇಟ್ಟಿನಿ. ಈಗ ಕಡಲೆಬೇಳೆ, ಅಕ್ಕಿ, ನವಣಕ್ಕಿ ಎಲ್ಲನೂ
ಚೆಂದಾಗಿ ತೊಳೆದು ಕುದಿಲಿಕ್ಕೆ ಇಟ್ಬಿಡ್ತೀನಿ ನೋಡ್ರಿ. ಗೋಧಿ ಕುಟ್ಟಿದ ಪಾಯಸ ಮಿಕ್ಸಿ ಮಾಡಿ ತಕ್ಕೊಂಡಾಗ್ಯದ. ಈಗ ಒಂದು ಸಾರಿ ತೊಳೆದು ಕುದಿಲಿಕ್ಕೆ ಇಡ್ತೀನಿ. ಮತ್ತು 4 ಒಲೆ ಮೇಲೆ ಫಾಸ್ಟ್ ಆಗ್ತದೆ. ಬಟ್ ಇವತ್ತು ಅಡುಗೆ ಸ್ಟಾರ್ಟ್ ಮಾಡಿದ್ದೇ ಲೇಟಾಗಿ ಮಾಡೀನಿ ರೀ. ಎಷ್ಟು ಗಂಟೆಗೆ ಮಾಡೀನಿ ಅನ್ನೋ ಪ್ರಶ್ನೆ ಇರ್ತದೆ. 10 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಮತ್ತು ಇನ್ನೂ ಒಂದು ಪ್ರಶ್ನೆ ಇನ್ನಷ್ಟು ಇರ್ತಾವೆ. ಯಾಕಂದರೆ ಇದು ಯೂಟ್ಯೂಬ್ ಅನ್ನೋದು ಒಬ್ಬರೇ ನೋಡ್ತಿರಂಗಿಲ್ಲ. ಈಗ ನಾನು ಹೇಳೋದು ಈಗೇನು ಹೇಳ್ತಿರ್ತೀನಿ ಸೇಮ್ ನಮ್ಮಂಗೆ ಒಬ್ಬೊಬ್ರು ಇದೇ ಟೈಪಿಗೆ ಫಾಲೋ ಮಾಡ್ತಿರ್ತಾರೆ. ಅವರು ಅಂದರೆ ನಮ್ಮನ್ನು ನೋಡಿ ಅಲ್ಲ, ಅವರು ಅದೇ ಥರನೇ ಇರ್ತಾರೆ. ನಮ್ಮಂಗೆ ಅವ್ರದ್ದು ರೂಟೀನ್ ಇರ್ತದೆ. ಆಮೇಲೆ ನಾನು ಕೂಡ ಇವತ್ತು 10 ಗಂಟೆಗೆ ಸ್ಟಾರ್ಟ್ ಮಾಡಿದೆ, ಇದೇ ಐಟಮ್ಸ್ ಮಾಡಿದೆ ಅಂತಲೂ ಹೇಳ್ತಿರ್ತಾರೆ. ಆಮೇಲೆ ಒಬ್ಬೊಬ್ರು ಏನದ ಭಾಳ ಜಲ್ದಿ ಮುಗಿಸ್ತಾರೆ. ಹಿಂಗೆ ಇವತ್ತು ಸೂಟಿ ಅಂದ ತಕ್ಷಣ ನಾವು ಎಲ್ಲ ಒಂಚೂರು ಸಾವಕಾಶ ಮಾಡ್ಕೋತೀನಿ ರೀ. ನೋಡ್ರಿ ಅಡುಗೆ ಒಂದೊಂದೇ ಇಳಿಲಿಕ್ಕತ್ತು. ಅನ್ನ ಆಯಿತು, ನವಣಕ್ಕಿ ಅನ್ನ ಆಯಿತು. ಈಗ ತೊಗರಿಬೇಳೆ ತವಿ ಯಾಕೆ ಇಡ್ಲಿಕತ್ತೀನಿ ಅಂದ್ರೆ ಮುದ್ದೆ ಪಲ್ಯ ಮಾಡ್ಲಿಕತ್ತೀನಿ ರೀ. ನನ್ನ ಮಕ್ಕಳು ಹೇಳ್ಯಾರ ಮುದ್ದೆ ಪಲ್ಯ ಮಠದೊಳಗೆ ಎಲ್ಲ ಹೆಂಗೆ ಮಾಡಿರ್ತಾರಲ್ಲ ಆ ಟೇಸ್ಟ್ ಬರ್ಬೇಕಂತ. ಅದಕ್ಕೆ ನಾನು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳೀನಿ. ನೋಡ್ರಿ ಕಡಲೆಬೇಳೆ ಕುದ್ದು ಈಗೆಲ್ಲ ಕಟ್ಟು ಸೋಸ್ಕೊಂಡು ಅದರೊಳಗೆ ಸಮ ಬೆಲ್ಲ ಏನು ಹಾಕಂಗಿಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಭಾಳ ಸ್ವೀಟ್ ಬೇಡ ಅಂಥೇಳಿ. ಮತ್ತು ಪಾಯಸ ಎಲ್ಲ ಮಾಡಿರ್ತೀನಲ್ರಿ ಅದ್ರ ಸಲುವಾಗಿ ಈಗ ಕಟ್ಟೇನು ಸೋಸಿಲ್ಲ, ಕಟ್ಟನ್ನು ನಾನು ಕುದಿಲಿಕ್ಕೆ ಇಟ್ಬಿಡ್ತೀನಿ. ಕಟ್ಟಿನ ಸಾರು ಅದರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಪುಡಿ, ನಾವು ಖಾರ ಪುಡಿ ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಹಾಕಲಿಲ್ಲ ಅಂದ್ರೇ ಭಾಳ ಟೇಸ್ಟ್ ಆಗ್ತದೆ. ಮತ್ತು ಅದರೊಳಗೆ ಹುಣಸೆ ಹಣ್ಣಿನ ಹುಳಿ ಹಾಕಿದ್ರೆ ಬೆಲ್ಲ ಹಾಕೋದು, ಮಸಾಲೆ ಪುಡಿ ಹಾಕೋದು ಎಲ್ಲ ಹಾಕಿ ಕುದಿಸ್ಬಿಡೋದು ನೋಡ್ರಿ. ಆಮೇಲೆ ಒಗ್ಗರಣೆ ಗೊತ್ತೇ ಅದಲ್ಲ ನಿಮಗೆಲ್ಲ. ನಮ್ಮ ಮನೆ ಒಳಗೆ ಏನಾರೇ ಹಬ್ಬದ ಅಡುಗೆ ನಡೀತು ಅಂತಂದ್ರೆ ಹೋಲ್ಸೇಲ್ ಒಗ್ಗರಣೆ ಇಳ್ದ ಬಿಡ್ತದ. ಎಲ್ಲ ಅದಕ್ಕೂ ಒಗ್ಗರಣೆ ಒಮ್ಮೆ ಮಾಡಿಬಿಡೋದು ನೋಡ್ರಿ. ಇಲ್ಲಿ ನೋಡ್ರಿ ಗೋಧಿ ಕುಟ್ಟಿದ ಪಾಯಸ ರೆಡಿ ಆಯಿತು. ಇದ್ರೊಳಗೆ ಮನುಕ ಗೋಡಂಬಿ ಎಲ್ಲ ಹಾಕಿದ್ದಾಯಿತು. ಭಾಳ ಅಂದ್ರೆ ಭಾಳ ಫಾಸ್ಟ್ ಆಗಿಬಿಡ್ತದೆ ನೋಡ್ರಿ. ಈಗ ಬೆಲ್ಲ ಮತ್ತು ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ ಚೆಂದಾಗಿ ಕುದಿಸಿ ತಕ್ಕೊಂಡ್ಬಿಡ್ತೀನಿ. ಅಡುಗೆ ಒಂದು ಚೂರು ಆಗ್ಲಿಕ್ಕತ್ತದ, ರೆಡಿ ಆಗ್ಲಿಕ್ಕತ್ತದ. ಮತ್ತು ಇನ್ನೂ ಒಂದು ಏನು ಮಾಡ್ತೀನಿ, ಈಗ ಇವನ್ನೆಲ್ಲ ಮೊದಲೇ ಒಂದು ತೊಳೆದು ಇಟ್ಕೊಂಡಿರ್ತೀನಿ ರೀ. ಈಗ ಸುಮ್ಮನೆ ನೀರು ಹಾಕಿ ಒಂದಿಷ್ಟು ತೊಳೆದು ಇಟ್ಕೊಂಡ್ಬಿಡೋದು. ಕಸಕ್ ಟೊಮೆಟೊ ಚಟ್ನಿ ಒಂದ್ರೊಳಗೆ 4 ಭಾಗ ಮಾಡಿ ಒಂದು 2-3 ಕಸಕ್ ಟೊಮೆಟೊ, ಕಗ್ಗು ಟೊಮೆಟೊ ಅಂತೀವಲ್ಲ ಕಸಕ್ ಟೊಮೆಟೊ, ಮತ್ತು ಒಂದು 5-6 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಹಾಕಿ ತಾಳಿಸ್ಲಿಕ್ಕೆ ಇಡ್ತೀನಿ ರೀ. ತಾಳಿದ ಮೇಲೆ ಬೇಕಂದ್ರೆ ನಾವು ಇದಕ್ಕೆ ಕೊತ್ತಂಬರಿ ಹಾಕ್ಬೋದು, ಕರಿಬೇವು, ಈಗಲೂ ಕರಿಬೇವು ಹಾಕ್ಬೋದು, ಶೇಂಗಾ ಎಲ್ಲ. ಬೆಂಡೆಕಾಯಿ ಭರ್ತಾರೆ ಅನ್ರಿ, ಬೆಂಡೆಕಾಯಿ ರಾಯ್ತಾರ ಅನ್ರಿ, ಮೊಸರು ಬೊಜ್ಜು ಏನೋ ಅಂತಾರ ಅದರೇ ಅನ್ರಿ. ನೀವು ಯಾವ್ದು ಹೆಸರು ಕೊಡ್ತೀರ ಕೊಡ್ರಿ. ನಾವಂತೂ ಬೆಂಡೆಕಾಯಿ ಭರ್ತಾ ಅಂತೀವಿ, ಯಾಕಂದ್ರೆ ಮೊಸರು ಹಾಕಿದ್ವಿ ಅಂತಂದ್ರೆ. ಆದ್ದರಿಂದ ಆತನ ಪ್ರಾಣಕ್ಕಾಗಿ ಇವತ್ತು ನಾವು ಮಾಡಲು ಮುಖ್ಯವನ್ನು ಆ ದಿವಸ ಆತನಿಗೆ ಪ್ರತಿ ದಿವಸದಲ್ಲಿ ಸಿಗೋದ್ರಬೇಕಂತಲೂ ಹೆಚ್ಚು ದ್ರವ್ಯ ಸಿಗಲು ಸಂತೋಷ ಅಂದರೆ ದೃಢ ವೆಚ್ಚ ಮಾಡಿ ತನ್ನ ಬಂಧು ಜನರ ಕೂಡಿಕೊಂಡು ವಿಧಾನಗಳು ಕಳಿಸಿ ಸ್ನಾನವನ್ನು ಮಾಡಿದನು. ಆ ಹೊಸ ಪ್ರಭಾವದಿಂದ ಆ ಬ್ರಾಹ್ಮಣ ಶ್ರೀಕೃಷ್ಣ ದುಃಖಗಳನ್ನು ಹೇಳಿದರು. ಅವರು ತನ್ನ ಆ ದಿನ ಬೆಂಡೆಕಾಯಿ ಹೆಚ್ಚು ಇಟ್ಕೊಂಡು ಬೆಂಡೆಕಾಯಿ ಎಲ್ಲ ಇದಕ್ಕೆ ಯಾವುದೇ ಎಣ್ಣೆ ಏನೂ ಹಾಕಂಗಿಲ್ಲ. ಹಂಗೆ ಚೆಂದಾಗಿ ತಾಳಿಸ್ಕೊಳ್ಳೋದು. ಅದು ಸಣ್ಣಾಗಿ ತಾಳೋ ತನಕ ಇಲ್ಲಿ ಕಡುಬು ಮತ್ತು ಪುರಿಗೆ ಹಿಟ್ಟು ನಾದಿ ಇಟ್ಕೊಂಡು ಬಿಡ್ತೀನಿ ನೋಡ್ರಿ. ಅಡುಗೆ ಫಾಸ್ಟ್ ಆಗ್ತದೆ. ಅದರ ನೋಡೋರು ಅನ್ನಿಸ್ತದೆ ಇಷ್ಟೆಲ್ಲ ಐಟಮ್ಸ್ ಮಾಡೀರಿ ಭಾಳ ತನಕ ಆಗಿರಬೇಕು ಅಂತ ಅನ್ನಿಸ್ತದೆ. ಆದರೆ ಇವತ್ತು ನನಗೂ ಲೇಟ್ ಅನ್ನಿಸ್ತ್ರಿ. ಯಾಕಂದರೆ ಅಡುಗೆ ಮಾಡೋದೇ 10 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ 2 ಗಂಟೆವರೆಗೂ ಅಡುಗೆ ಆಯ್ತು ನೋಡ್ರಿ. ಈಗ ಕಟ್ಟಿನ ಸಾರೊಳಗೆ ಒಂದಿಷ್ಟು ಏನು ನಾವು ಪುರಿ ಮಾಡಲಿಕ್ಕೆ ಹಿಟ್ಟು ನಾದಿ ಇಟ್ಕೊಂಡಿಲ್ಲ, ಒಂದಿಷ್ಟು ಗುಂಡುಗಳನ್ನು ಹಾಕಬೇಕು. ಹಂಗೆ ಮಾಡಬಾರ್ದು. ಈಗ ಉಪ್ಪು ಎಲ್ಲದಕ್ಕೂ ಒಮ್ಮೆ ಹಾಕಿದೆ. ಚಟ್ನಿಗೆ, ಸಾರಿಗೆ, ಕಟ್ಟಿನ ಸಾರಿಗೆ ಎಲ್ಲ ಒಮ್ಮೆ ಹಾಕಿ ಒಂದಿಷ್ಟು ಹುಣಸೆ ಹಣ್ಣಿನ ಹುಳಿ ಹಾಕಿದೆ ಕಟ್ಟಿನ ಸಾರಿಗೆ. ಹಾಗೆ ಚಟ್ನಿಗೂ ಕೂಡ ಒಂಚೂರು ಹುಣಸೆ ಹಣ್ಣಿನ ಹುಳಿ, ಸ್ವಲ್ಪ ಬೆಲ್ಲ
ಕಟ್ಟಿನ ಸಾರಿಗೆ ಹುಳಿ ಬೆಲ್ಲ ಹಾಕೇ ಇರ್ತೀವಿ. ಹಾಗೆ ಚಟ್ನಿಗೂ ಕೂಡ ಹಾಕಿದೆ. ಇಲ್ಲಿ ಸತ್ಯನಾರಾಯಣ ಪೂಜಾ ನಮ್ಮ ಮನೆ ಒಳಗೆ ಹುಣ್ಣಿಮೆ ದಿವಸ. ಸತ್ಯನಾರಾಯಣ ಪೂಜೆ ಈ ಕಡೆ ಸೈಡ್ ಯಾಕೆ ಮಾಡ್ಯಾರ ಅಂತೀರೇನ್ರಿ? ನನಗೆ ಇನ್ನೂ ನಾನು ದೇವ್ರ ಮುಂದೆ ಕೆಳಗೆ ರಂಗೋಲಿ ಹಾಕಿದ್ದಿಲ್ರಿ, ಇನ್ನೂ ಹಾಕೋದಿತ್ತು. ಹಾಗಾಗಿ ಮತ್ತು ರಂಗೋಲಿ ಮತ್ತು ಗಡಿಬಿಡಿ ಆಗ್ತದೆ ಅಂಥೇಳಿ ನಾ ಈ ಕಡೆ ಮಾಡಿಬಿಡ್ತೀನಿ ಅಂತಂದರು. ಅದಕ್ಕೆ ನಮ್ಮ ಮಗಳ ಕಡೆ ಸೈಡ್ ಕೆಳಗೆಲ್ಲ ಒರಿಸಿ ರಂಗೋಲಿ ಹಾಕಿಕೊಟ್ಲು. ನಮ್ಮ ಮನೆಯವರು ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದರು. ಇಷ್ಟ್ರಿ. ಈಗೇನದ ಹೂರ್ಣ ರುಬ್ಕೊಳಕತ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಕಲ್ಲೊಳಗೆ ರುಬ್ಬಿದ್ದು ಹೂರ್ಣ ರುಬ್ಬಿದ್ದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಹಂಗೆ ಚಟ್ನಿ ಅನ್ರಿ, ಕೋಸಂಬರಿ ಅನ್ರಿ, ಕಲ್ಲೊಳಗೆ ರುಬ್ಬಿದ್ದು ಅಂತಂದ್ರೆ ಸಾಕು, ಅಷ್ಟು ಟೇಸ್ಟ್ ಆಗ್ತದೆ ನೋಡ್ರಿ. ಮತ್ತು ನಿಮ್ಮ ಮನೆಯೊಳಗೆ ಏನು ಸ್ಪೆಷಲ್ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಮ್ಮ ವಿಡಿಯೋ ಎಷ್ಟೇ ಲಘು ಅಪ್ಲೋಡ್ ಮಾಡ್ಬೇಕಂತಂದ್ರೂ ಸತ್ಯಕ್ಕೆ ಇಷ್ಟ ಆಗ್ಲಿಕತ್ತದ ನೋಡ್ರಿ. ಈಗ ಒಂದು ಏನಿಲ್ಲ ಅಂದರೂ ಒಂದು 15 ಡೇಸ್ ಆಯಿತು, ಭಾಳ ಅಂದ್ರೆ ಭಾಳ ಲೇಟ್ ಆಗ್ಲಿಕತ್ತದ. ಆದಷ್ಟು ಬರುವ ದಿನಗಳೊಳಗೆ ಅಂದ್ರೆ ಮುಂದಿನ ದಿವಸದೊಳಗೆ ನಾ ಆದಷ್ಟು ಲಘುನೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಂದು ಯಾಕೆ ಲೇಟ್ ಆಗ್ತದೆ ಅಂದ್ರೆ ಇವತ್ತಿನ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ ರೀ. ಭಾಳ ವಿಡಿಯೋಸ್ ಹೆಂಗೆ ಬರ್ತಿರ್ತಾವೆ ಭಾಳ ಜನರದ್ದು, ನಿನ್ನೆ ವಿಡಿಯೋ ಇವತ್ತು ಹಿಂಗೆ ಬರ್ತಿರ್ತಾವೆ. ನನ್ನೂ ಹಂಗೆ ರೇರು ಬರ್ತಾವೆ. ನನ್ನೂ ಕೆಲವೊಂದು ಅಷ್ಟೇ ಆಲ್ಮೋಸ್ಟ್ ಇವತ್ತಿನ ವಿಡಿಯೋ ಇವತ್ತೇ ಬರ್ತಿರ್ತದೆ. ಹಾಗಾಗಿ ಮತ್ತು ನಾನು ಮುಂಜಾನೆ ಅಡುಗೆ ಆಗಿರ್ತದೆ, ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ಎಡಿಟ್ ಮಾಡಿ ಮತ್ತು ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡೋ ತನಕ ಟೈಮ್ ತೊಗೋತದೆ ನೋಡ್ರಿ. ನೋಡ್ರಿ, ಹೂರ್ಣ ರುಬ್ಬೋದಾಯ್ತು, ಕೋಸಂಬರಿ ಆಯಿತು, ಕಡಲೆಬೇಳೆ ಕೋಸಂಬರಿ. ಇನ್ನೇನದ ಮುದ್ದೆ ಪಲ್ಯ, ಯಾಕಂದ್ರೆ ತವಿ ಆಗ್ಯದ. ಮುದ್ದೆ ಪಲ್ಯಕ್ಕೆ 1 ಸೂಡು ಮೆಂತ್ಯ ಪಲ್ಯ, 1 ಸೂಡು ರಾಜಗಿರಿ ತೊಗೊಂಡಿನಿ. ಈ ಹೂರ್ಣದೊಳಗೆ ಒಂದಿಷ್ಟು ಏಲಕ್ಕಿ, ಕಸಕಸಿ, ಕೊಬ್ಬರಿ ಇಷ್ಟು ಹಾಕಿ ಮಸಾಲೆ ಕಡುಬು ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗೇನದ ಹೋಲ್ಸೇಲ್ ಒಗ್ಗರಣೆ ಇಳಿಸ್ಕೊಳ್ಳೋಣ. ಒಂದು 7-8 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಒಣ ಮೆಣಸಿನಕಾಯಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ತೆಗಿತೀನಿ. ಈ ಒಗ್ಗರಣೆ ಏನದ ಕಟ್ಟಿನ ಸಾರಿಗೆ, ಕೋಸಂಬರಿಗೆ, ಚಟ್ನಿಗೆ, ಹಾಗೆ ಮೊಸರು ಬೊಜ್ಜು ಏನಂತ ಅನ್ಲಿಕತ್ತೀನಿ, ಮೊಸರು ಬೊಜ್ಜು ಅಥವಾ ಇದಕ್ಕೆ ನಾವು ಬೆಂಡೆಕಾಯಿ ಗೊಜ್ಜು ಅನ್ರಿ, ಬೆಂಡೆಕಾಯಿ ಭರ್ತ ಯಾವುದು ನಡೀತದೆ, ಬೆಂಡೆಕಾಯಿ ಭರ್ತ ಎಲ್ಲದಕ್ಕೂ ಒಗ್ಗರಣೆ ಹಾಕಿ ಇನ್ನೇನದ ಉಳಿದ ಒಗ್ಗರಣೆ ಒಳಗೆ ಒಂದು 2-3 ಹಸಿಮೆಣಸಿನ್ಕಾಯಿ ಒಗೆದು ಮೆಂತ್ಯ ಪಲ್ಯ ಮತ್ತು ರಾಜಗಿರಿಯನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ಅಷ್ಟು ಒಗ್ಗರಣೆಯೊಳಗೆ ಚೆಂದಾಗಿ ತಾಳಿಸ್ಕೊಂಡು, ತಾಳಿಸಿದ ಆದಮೇಲೆ ತೊಗರಿಬೇಳೆ ತವಿಯನ್ನು ಕುದಿಸಿಟ್ಕೊಂಡಿನಿಲ್ರಿ ಇದ್ರೊಳಗೆ ಆ್ಯಡ್ ಮಾಡಿ, ನಾನು ಇವತ್ತು ಮಠದೊಳಗೆ ಎಲ್ಲ ಮಾಡ್ತಾರಲ್ರಿ ಮಸ್ತ್ ಟೇಸ್ಟಿಯಾದ ಮುದ್ದೆ ಪಲ್ಯ ರೆಡಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಚೆಂದಾಗಿ ತಾಳಿಸ್ಕೊಂಡ್ವಿ ಅಂತಂದ್ರೆ ಆಮೇಲೆ ಈ ತವಿಯನ್ನು ಆ್ಯಡ್ ಮಾಡೋದು ನೋಡ್ರಿ.
ಈಗೇನದ ಮುದ್ದೆ ಪಲ್ಯಕ್ಕೆ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹುಣಸೆ ಹಣ್ಣಿನ ಹುಳಿ ಎಲ್ಲ ಹಾಕಿದ್ವಿ. ಹಂಗೆ ಕುದಿಲಿಕ್ಕಿಟ್ಟು ಒಂದು 2-3 ಕುದಿಲದು ಅಲ್ಲಿವರೆಗೂ ನಾನು ಮಸಾಲೆ ಕಡುಬು ಮಾಡಿ ತೆಗೆದುಬಿಡ್ತೀನಿ. ಇದ್ರೊಳಗೆ ಕಸಕಸಿ ಒಣ ಕೊಬ್ಬರಿ ಏಲಕ್ಕಿ ಎಲ್ಲ ಹಾಕ್ಕೊಂಡಿನಿ ನೋಡ್ರಿ. ಇದು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಕಡುಬು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಭಾಳ ಏನು ಮಾಡಂಗಿಲ್ಲ ರೀ, ಒಂದು 10-12 ಕಡುಬು, ಒಂದು 10-12 ಪುರಿ, ಆಮೇಲೆ ಬುರುಬುರಿ ಇಷ್ಟೆಲ್ಲ ಮಾಡಿ ತೆಗಿತೀನಿ. ನಮಗೆ ಇವತ್ತು ಸಂಡೇ ಬಂದು ಖರೆ ಹೇಳ್ತೀನಿ ಎಷ್ಟು ಖುಷಿಯಾಗ್ಯದಂದ್ರೆ ಅಂದ್ರೆ ಈಗೇನು ದೇವ್ರದ್ದು ಇದೆಲ್ಲ ಮಾಡ್ತಿರ್ತೀವಲ್ರಿ, ಒಂಚೂರು ಪಾಂತವರೆಗೆ ಚೆಂದ ಆಗಬೇಕು ಅಂತಿರ್ತದೆ. ಅದಕ್ಕೆ ಟೈಮ್ ಬೇಕಾಗ್ತದೆ. ಸ್ಕೂಲ್ ಇತ್ತು ಅಂತಂದ್ರೆ ನಮ್ಗೆ ಏನಾಗ್ತದೆ ಗೊತ್ತೇನ್ರಿ, ಹೋಗ್ಬೇಕು ಅನ್ನೋದು ಆ ಕಡೆ ಒಂದು ಲಕ್ಷ್ಯ, ಲಘು ಆಗವಲ್ತೋ ಏನೋ, ಒಂದೇನರ ಎಕ್ಸ್ಟ್ರಾ ಐಟಮ್ ಮಾಡ್ಬೇಕಂತಂದ್ರೂ ಸತ್ಯಕ್ಕೆ ಟೈಮ್ ಆಗ್ತದೋ ಏನೋ, ಅದಕ್ಕೆ ಲಘು ಮಾಡಲೇನೋ ಅಂತ ಹಿಂಗೆ ಒಂಥರ ಅದೊಂಥರ ತಲೆ ಒಳಗೆ ಅದೇ ಇರ್ತದೆ. ಅದಕ್ಕೇನದ ಅಂತ ಮಾಡೀನಿ. 10 ಗಂಟೆಗೆ ಸ್ಟಾರ್ಟ್ ಮಾಡಿ 2 ಗಂಟೆವರೆಗೂ ಅಡುಗೆ ಆಯ್ತು ನೋಡ್ರಿ. ಸ್ಲೋ ಆಗಿ ನಿಧಾನಾಗಿ ಮಾಡೀನಿ ನೋಡ್ರಿ. ಏನೋ ಮನಸ್ತೃಪ್ತಿ, ಒಂದಿಷ್ಟು ಶ್ಲೋಕಗಳು, ಒಂದಿಷ್ಟು ಎಲ್ಲ ರಂಗೋಲಿ, ಒಂದಿಷ್ಟು ಎಲ್ಲ ಹೆಚ್ಚಾವತ್ತು ಅಡುಗೆ, ಏನೋ ಒಂಥರ ಖುಷಿ. ಇಷ್ಟೆಲ್ಲ ಮಾಡಲೇಬೇಕಂತ ಏನೂ ಇಲ್ಲ, ನಮ್ಮ ಇಚ್ಛೆ ಅದು. ನಾವು ಅನ್ನ ಪಾಯಸ ನೈವೇದ್ಯ ಮಾಡಿದರೂ ದೇವ್ರು ಖುಷಿನೇ ಪಡ್ತಾನೆ. ಬರೀ ನೀವು ಹಾಲು ಸಕ್ಕರೆ ನೈವೇದ್ಯ ಮಾಡಿದರೂ ನಡೀತದೆ, ಬರೀ ಹಣ್ಣು ಹಾಲು ನೈವೇದ್ಯ ಮಾಡಿದರೂ ನಡೀತದೆ. ದೇವ್ರೇನು ಇದನ್ನು ಮಾಡಿರಿ ಎಲ್ಲಿಯೂ ಹೇಳಿಲ್ಲ ನನ್ನ ಪ್ರಕಾರ. ಮತ್ತು ನಿಮ್ಮ ಒಪಿನಿಯನ್ ಏನು ಅನ್ನೋದು ತಿಳಿಸೋದು ಮರಿಬೇಡ್ರಿ. ಮತ್ತು ಅಷ್ಟು ಗೊತ್ತಿದ್ದವ್ರು ಇಷ್ಟೆಲ್ಲ ಅಡುಗೆ ಯಾಕೆ ಮಾಡ್ತೀರಂತ ಅವು ಒಂದೊಂದು ಕ್ವಶನ್ ಇರ್ತಾವ್ರಿ. ಮತ್ತು ಯಾಕಂದ್ರೆ ನಾನು ಹೇಳುವುದು ಕೆಲವೊಬ್ರಿಗೆ ಅರ್ಥನೇ ಆಗಂಗಿಲ್ಲ. ಮತ್ತು ಇಷ್ಟೆಲ್ಲ ಗೊತ್ತಿದ್ದವ್ರು ನೀವ್ಯಾಕೆ ಇಷ್ಟು ಅಡುಗೆ ಮಾಡ್ತೀರಿ ಅಂದ್ರೆ ನನ್ನ ಭಾವನೆಗೆ ಬಿಟ್ಟದ್ದು ಅದು. ನನಗೆ ಹೆಚ್ಚಾವತ್ತು ದೇವ್ರು ನಮಗೂ ಎಲ್ಲ ಕೊಟ್ಟಿರ್ತಾನೆ, ದೇವರಿಗೂ ಕೂಡ ನಾವು ಎಲ್ಲ ನೈವೇದ್ಯ ಮಾಡಬೇಕು ಅನ್ನೋದು ನನ್ನ ಭಾವನೆ ನೋಡ್ರಿ. ಈಗೇನದ ಬಜ್ಜಿ ಹಿಟ್ಟು ಕಲಿಸ್ಕೊಳಿಕತ್ತೀನಿ. ಬುರುಬುರಿ ಹಿಟ್ಟು, ಕಡಲೆ ಹಿಟ್ಟು ಹಾಕಿ ಅದರೊಳಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಮಿಕ್ಸ್ ಮಾಡಿ ಚೆಂದಾಗಿ ಕಲಿಸಿ ಇಟ್ಕೊಂಡಾಯ್ತು. ಅದರೊಳಗೇನದ ಜೀರಿಗೆ, ಸ್ವಲ್ಪ ಅಜವಾನ, ಉಪ್ಪು, ಅರಿಶಿನ ಪುಡಿ ಇಷ್ಟು ಹಾಕ್ಯದ. ಈಗ ಒಂದಿಷ್ಟು ಪುರಿ ಮಾಡಿ ತೆಗೆದುಬಿಡೋಣ್ರೆ, ಕಡುಬಾಯಿತು. ಇನ್ನು ಪುರಿ ಇಷ್ಟು ಮಾಡಿ ತೆಗೆದುಬಿಡ್ತೀನಿ. ನೋಡ ಶ್ರೀಹರಿಯಂಥ ಚಲುವ ನೋಡ, ನೋಡ ರುಕ್ಮಿಣಿ ಅರಸ ನೋಡ ಎಂಥ ಚಲುವ ನೋಡ, ಕಾಲಂದುಗೆ ಗೆಜೆ ನೋಡ ಮೇಲೆ ಪಾಲ್ಗಡಲ ಸರಪಳಿ ನೋಡ, ಕಾಲಂದುಗೆ ಗೆಜೆ ನೋಡ ಮೇಲೆ ಪಾಲ್ಗಡಲ ಸರಪಳಿ ನೋಡ, ಉಂಗುಷ್ಟದಿಂದ ಗಂಗೆ ಪಡೆದ ಮಂಗಳಾತ್ಮಕ ರಂಗ ನೋಡ, ನೋಡ ಶ್ರೀಹರಿ ಎಂಥ ಚಲುವ ನೋಡ, ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ, ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ, ಚಿನ್ನದ ಕೊಳಲ ನೂದುವಂಥ ಪುಟ್ಟ ಬಾಲಕೃಷ್ಣ ನೋಡ, ನೋಡ ಶ್ರೀಹರಿ ಎಂಥ ಚಲುವ ನೋಡ, ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ನೋಡ ವೈಜಯಂತಿ ಮಾಲೆಯ ನೋಡ, ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ನೋಡ ವೈಜಯಂತಿ ಮಾಲೆಯ ನೋಡ, ನಾಭಿಯಿಂದ ಬ್ರಹ್ಮನ ಪಡೆದ ನೀಲವರ್ಣದ ಕೃಷ್ಣ ನೋಡ, ನೋಡ ಶ್ರೀಹರಿ ಎಂಥ ಚಲುವ ನೋಡ, ನೋಡ ರುಕ್ಮಿಣಿ ಅರಸ ನೋಡ ಎಂಥ ಚಲುವ ನೋಡ, ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ, ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ, ಹಿರಣ್ಯಕಶ್ಯಪನ ಕರಡು ಬಗೆದು ಕೊರಳ ಮಾಲೆ ಧರಸ್ಯ ನೋಡ,
ನೋಡ ನೋಡ ಶ್ರೀಹರಿ ಎಂಥ ಚಲುವ ನೋಡ ಕರಿರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ ಕರಿರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ ಪುರಂದರ ವಿಠಲನಾಗಿ ಗಿರಿಯ ಮ್ಯಾಲೆ ನಿಂತ ನೋಡ 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 ಶ್ರೀಹರಿ ಎಂಥ ಚಲುವ ನೋಡ 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 ರುಕ್ಮಿಣಿ ಅರಸ ನೋಡ ಎಂಥ ಚಲುವ ನೋಡ. ಹರೇ ಶ್ರೀನಿವಾಸ. ನೋಡ್ರಿ ಅಡುಗೆ ಮಾಡ್ಕೋತ ಉಮಾ ಗೋಡ್ಕಿಂಡಿಯವರ ಧ್ವನಿ ಒಳಗೆ ಇಷ್ಟು ಇಂಪಾದ ಧ್ವನಿ ಎಲ್ರಿಗೂ ಸಂಗೀತ ಸರಸ್ವತಿ ಒಲೆಯಂಗಿಲ್ಲ. ಅದಕ್ಕೆ ಸಂಗೀತ ಸರಸ್ವತಿಯನ್ನು ಒಲಿಸ್ಕೊಳ್ಳೋದು ಅಷ್ಟು ಸಹಜವೂ ಅಲ್ಲ. ಹಂಗೆ ಯಾವುದೇ ಆಯಿತು, ಯಾವುದೇ ವಿದ್ಯೆ ಆಯ್ತು ಅಷ್ಟು ಸರಳವಾಗಿ ಇಲ್ಲ. ಅವ್ರ ಧ್ವನಿ ಒಳಗೆ ಒಂದು ಹಾಡು ಕೇಳಿದರೆ ಎಷ್ಟೊಂದು ಆನಂದ ಆಗ್ತದೆ. ದೇವರು ಅವರಿಗೆ ಯಾವತ್ತೂ ನೆಮ್ಮದಿಯನ್ನು ಕೊಡಲಿ, ಸುಖ ಸಮೃದ್ಧಿಯನ್ನು ಕೊಡಲಿ. ಯಾಕಂದ್ರೆ ಒಂದು ಸಂಗೀತದೊಳಗೆ ಎಷ್ಟು ಶಕ್ತಿ ಅದಂದ್ರೆ ಎಷ್ಟೊಂದು ರೋಗಗಳನ್ನು ಹೋಗಲಾಡಿಸುವಂಥ ಶಕ್ತಿ ಅದ. ಅದು ಅಲ್ಲದೆ ಒಬ್ಬ ಮನುಷ್ಯನನ್ನು ಖುಷಿಪಡಿಸುವಂಥ ಶಕ್ತಿ ಇರೋದು ಈ ಸಂಗೀತಕ್ಕದ. ಅದನ್ನು ಅವರಿಗೆ ದೇವರು ದಯಪಾಲಿಸ್ಯಾನ ಅಂತಂದ್ರೆ ಅವ್ರು ಎಷ್ಟೋ ಜನ್ಮದ ಪುಣ್ಯ ಮಾಡ್ಯಾರಂತೆ ಅರ್ಥ. ಈಗ ನೋಡ್ರಿ ಬುರುಬುರಿ ಮಸ್ತಾಗಿ ಆಗ್ಲಿಕತ್ತಾವ. ಇದ್ರೊಳಗೆ ಯಾವುದೇ ಸೋಡಾ ಗಿಡ ಏನೂ ಹಾಕಿಲ್ರ, ನಾನು ಹಂಗೆ ಕಲಿಸಿದ್ದದ. ಅಂತೂ ಅಡುಗೆ ಅಂತೂ ಇಷ್ಟೆಲ್ಲ ಕಂಪ್ಲೀಟ್ ಆತ್ರಿ. ಇನ್ನೂ ಒಂದು ವರ್ಕ್ ಏನು ಉಳೀತು ಅಂತಂದ್ರೆ, ನಾನು ಬೆಂಡೆಕಾಯಿ ಎಲ್ಲ ತಾಳಿಸಿ ಇಟ್ಕೊಂಡಿದ್ದೆ. ಬರೀ ಅದರೊಳಗೇನದ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶೇಂಗಾ ಪುಡಿ ಎಲ್ಲ ಹಾಕಿ ಮೊಸರು ಆರಿದ ಮೇಲೆ ಹಾಕಿದ್ರೆ, ಬಿಸಿದ್ರಾಗ ಒಟ್ಟ ಮೊಸರು ಹಾಕಬಾರ್ದು. ಒಬ್ಬೊಬ್ಬರಂತೂ ಅಡುಗೆಗೆ ಹಾಕಿ ಮೊಸರು ಹಾಕಿ ಏನೇನೋ ಮಾಡ್ತಾರೆ. ಅದನ್ನು ನಾವು ಮಜ್ಜಿಗೆ ಮಾಡ್ಬೋದು, ಮೊಸರೇ ಅಡುಗೆಗೆ ಹಾಕೋದು ಅಷ್ಟು ಒಳ್ಳೆಯದಲ್ಲ ಅಂಥೇಳಿ ಈಗ ಗೋಧಿ ಕುಟ್ಟಿದ ಪಾಯಸಕ್ಕೆ ಹಾಲು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿರಿ ಇವತ್ತಿನ ಅಡುಗೆ ಇಷ್ಟೆಲ್ಲ ಆಯಿತು. ನಿಮ್ಮ ಮನೆ ಒಳಗೆ ಏನು ಸ್ಪೆಷಲ್ ಮಾಡಿದ್ರಿ ಮತ್ತು ಎಷ್ಟು ಗಂಟೆಗೆ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಭಾಳ ಮಾಡಿ ಇವತ್ತು ನಾನು ಭಾಳ ಲೇಟ್ ಅಂತಂತ ಅನಿಸ್ಲಿಕ್ಕತ್ತದ. ಯಾಕಂದ್ರೆ ಯಾವಾಗೂ ಫಸ್ಟ್ ಇರ್ತಿದ್ದೆ ಮತ್ತು ಡ್ಯೂಟಿಗೆ ಹೋಗೋದಿರ್ತಿತ್ತು ಅಂಥೇಳಿ ಲೇಟ್. ಮತ್ತು ಇವತ್ತಂತೂ ಭಾಳ ಲೇಟ್ ಆಗ್ಯದ. ನಾನೇ ಒಪ್ಕೋತೀನಿ. ಸೂಟಿ ಅಂದ ಕೂಡಲೇ ಫುಲ್ ಡೇ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇದೊಂಥರ, ಹೌದಿಲ್ರಿ? ಈಗೇನದ ಆರತಿ ತಯಾರಿ, 8 ಆರತಿ. ಒಬ್ಬೊಬ್ರು ಕೇಳ್ತಿರ್ತೀರಿ ಹೂರ್ಣದ ಆರತಿ 8 ಯಾಕೆ 9 ಅಂಥೇಳಿ. 9 ದೇವಸ್ಥಾನಕ್ಕೆ ಹೋದಾಗ ಮಾಡ್ಬೇಕಂತ್ರಿ. ನಾವು ಬನಶಂಕರಿ ನಮ್ಮ ಕುಲದೇವರು, ಮನೆ ಒಳಗೆ ಮಾಡಬೇಕಾದ್ರೆ 8 ಮಾಡಬೇಕು ಅಂಥೇಳಿ ಅಲ್ಲಿ ಆಚಾರ್ಯರೇ ಹೇಳಿದ್ದಾಗ್ಯದ. ಹೀಗಾಗಿ ಹಾಗೆ ಪಾಲಿಸ್ತೀವಿ ನಾವು ಎಲ್ಲ. ಈಗ 8 ಆರತಿ ಇಟ್ಕೊಳಿಗತ್ತೀನಿ. ಇಷ್ಟು ಇವತ್ತಿನ ಅಡುಗೆ ನೋಡ್ರಿ. ನಮ್ಮ ಅಡುಗೆ ಇಷ್ಟ ಆಗಿತ್ತು, ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನು ದೇವರಿಗೆ ಉಡಿ ತುಂಬಿ ಆರತಿ ಮಾಡಿಬಿಡೋದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇವತ್ತು ಹುಣ್ಣಿಮೆ ಅದ, ದೊಡ್ಡ ಹುಣ್ಣಿಮೆ ಅದ ಅಂತ ತಿಳ್ಕೊಂಡು ಒಂದು ಸೀರೆಯನ್ನು, ನನಗಿಷ್ಟವಾದ ಸೀರೆ, ದೇವರಿಗೂ ಇಷ್ಟವಾಗುವಂಥ ಸೀರೆ, ಗ್ರೀನ್ ಕಲರ್, ಅದನ್ನು ಉಡಿ ತುಂಬೇನ್ರಿ. ನೋಡ್ರಿ, ನಮ್ಮನೆ ಪೂಜಾ ಮತ್ತು ಅಡಿಗೆ.